ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 6ನೇ ಅಧ್ಯಾಯವಾಗಿರುವ ಧ್ಯಾನ ಯೋಗದ 26ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ಯತೋ ಯತೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತತೋ ನಿಯಮ್ಯೈತತ್ ಆತ್ಮನ್ಯೇವ ವಶನ್ನಯೇತ್. ಚಂಚಲವೂ ಅಸ್ಥಿರವೂ ಆದ ಮನಸ್ಸು ಯಾವ ಯಾವ ವಿಷಯದಿಂದ ಹೊರಗೆ ಬರುವುದೋ ಆಯಾ ವಿಷಯದಿಂದ ಅದನ್ನು ನಿಗ್ರಹಿಸಿ ಆತ್ಮವಶವಾಗುವಂತೆ ಮಾಡಬೇಕು ಅಂತ ಹೇಳಿ ಕೃಷ್ಣ ಇಲ್ಲಿ ತಿಳಿಸ್ತಾ ಇದ್ದಾನೆ. ಇದು ಹಿಂದಿನ ಒಂಥರ ಮುಂದುವರೆದ ಶ್ಲೋಕದಂತಿದೆ. ಯಾವಾಗಲೂ ನಮ್ಮ ಮನಸ್ಸು ಈ ಇಂದ್ರಿಯಗಳ ಮೂಲಕ ಪ್ರಾಪಂಚಿಕ ವಸ್ತುಗಳ ಮೇಲೆ ಆದಷ್ಟು ಆಸೆಗಳನ್ನು ಹೆರ್ತಾ ಹೋಗುತ್ತೆ, ಹೊರ್ತಾ ಹೋಗುತ್ತೆ. ಜೊತೆಗೆ ಅದನ್ನು ಪಡಿಬೇಕು, ಅದನ್ನು ತಿಳಿದುಕೊಳ್ಬೇಕು, ಅದನ್ನು ನಾನು ಸ್ವೀಕರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿಯೇ ಕೆಲಸ ಮಾಡುತ್ತೆ. ಅದಕ್ಕೆ ನಾವು ಮನಸ್ಸು ಯಾವಾಗಲೂ ಚಂಚಲ ಸ್ವಭಾವ ಅಂತ ಹೇಳಿ ಹೇಳುವಂಥದ್ದು. ಯಾವಾಗಲೂ ಒಂದರಿಂದ ಮತ್ತೊಂದಕ್ಕೆ ನೆಗಿತಾ ಇರುವಂಥದ್ದೇ ಈ ಮನಸ್ಸು. ಒಂದು ಸಲ ಒಂದು ಸಿನಿಮಾವನ್ನು ನೋಡಿದ್ರೆ ಮತ್ತೊಂದು ಸಿನಿಮಾವನ್ನು ನೋಡೋಣ ಅಂತ ಬಯಸುತ್ತೆ. ಒಂದು ಸಲ ಎಲ್ಲೋ ಒಂದು ಒಳ್ಳೆಯ ದೃಶ್ಯವನ್ನು ನೋಡಿದ್ರೆ ಮತ್ತೊಂದು ದೃಶ್ಯವನ್ನು ನೋಡುವಂಥ ಆಸೆ ಬರುತ್ತೆ. ಬಾಯಿ ಒಂದು ವಸ್ತುವನ್ನು ಅಥವಾ ಒಂದು ಸಿಹಿ ತಿಂಡಿಯನ್ನು ತಿಂದರೆ ಮತ್ತೊಂದು ತಿನ್ನೋಣ ಅನಿಸುತ್ತೆ, ಮತ್ತೊಂದು ತಿಂದರೆ ಮಗದೊಂದು ತಿನ್ನೋಣ ಅನಿಸುತ್ತೆ. ಹಾಗೆ ಯಾವಾಗಲೂ ಕೂಡ ಈ ಮನಸ್ಸು ಒಂದು ಕಡೆ ಧ್ಯಾನ ಮಾಡು ಅಂಥೇಳಿ ನಾವು ಕಟ್ಟಿ ಹಾಕಿದಾಗಲೇ ಅದು ಕಿತ್ತುಕೊಂಡು ಮತ್ತೊಂದು ಕಡೆ ಹೋಗುವಂಥದ್ದು. ಅದರಂತೆಯೇ ಅದು ಎಷ್ಟು ಚಂಚಲವೋ ಅಷ್ಟೇ ಅಸ್ಥಿರ. ಅಸ್ಥಿರ ಅಂತಂದರೆ ಒಂದು ಸಲ ಒಂದು ಶಪಥ ಮಾಡುತ್ತೆ, ಆದರೆ ಇನ್ನೊಂದು ಸ್ವಲ್ಪ ಸಮಯದಲ್ಲಿಯೇ ಆ ಶಪಥವನ್ನು ಅದೇ ಮನಸ್ಸು ಮುರಿದು ಬಿಡುತ್ತೆ. ಹೀಗೆ ಒಂದು ಮಾತಿದೆ, ಹೊಸ ವರ್ಷ ಬಂದ ಕೂಡಲೇ ಎಲ್ಲರೂ ಕೂಡ ಸಂಕಲ್ಪಗಳನ್ನು ಮಾಡ್ಕೊಳ್ತಾರಂತೆ. ಪ್ರತಿದಿನ ನಾನು ವಾಕ್ ಮಾಡೇ ಮಾಡ್ತೀನಿ ಅಂತ ಹೇಳಿ ಅಂದ್ಕೊಂಡು ಜನವರಿ 1ರಿಂದ ಇಡೀ ಉದ್ಯಾನವನದಲ್ಲೆಲ್ಲ ಬರೀ ವಾಕರ್ಗಳೇ, ನಡಿಗೆದಾರರೇ, ಪಾದಯಾತ್ರಿಗಳೇ, ವಾಯುವಿಹಾರಿಗಳೇ ಇರ್ತಾರಂತೆ. ಓಡಾಡೋರು, ವಾಕ್ ಮಾಡೋರು ಬಂದು ಇಡೀ ಉದ್ಯಾನವನವೆಲ್ಲ ತುಂಬ ಹೋಗುತ್ತಂತೆ. ಜನವರಿ 5ನೇ ತಾರೀಕು, 6ನೇ ತಾರೀಕು, 7ನೇ ತಾರೀಕು, 8ನೇ ತಾರೀಕುವರೆಗೂ ತುಂಬುತ್ತಂತೆ. ಆ ನಂತರ 9, 10, 11ನೇ ತಾರೀಕು ಅಷ್ಟೊತ್ತಿಗೆಲ್ಲ ಅದು ಆ ಸಂಖ್ಯೆ ಒಂದು ಕಡಿಮೆ ಆಗಿ 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 ಜನವರಿಯ 15ನೆಯ ತಾರೀಕು ಬರೋ ಅಷ್ಟೊತ್ತಿಗೆ ಈ ಮುಂಚೆ ಯಾರು ವಾಯುವಿಹಾರಿಗಳಿದ್ರೋ ಅಷ್ಟೇ ಜನ ಇರ್ತಾರಂತೆ. ಅದು ಜಗತ್ತಿನಲ್ಲಿ ಎಲ್ಲರೂ ಮಾಡುವಂಥ ಶಪಥಗಳು ಮತ್ತು ಅವರು ಅದನ್ನೇ ಶಪಥವನ್ನು ಮುರಿಯುವುದು. ಹಾಗಾಗಿ ನಮ್ಮ ಜೀವನವೇ ಒಂದು ಮುರಿದ ಶಪಥಗಳ ರಾಶಿ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಒಂದೊಂದು ಸಲ ಒಂದೊಂದು ನಿರ್ಧಾರಕ್ಕೆ ಬರುತ್ತೇವೆ. ಅಂಕೆಯಿಂದ ತಪ್ಪಿಸಿಕೊಂಡು ಬರುವುದಕ್ಕೆ ಏನಾದರೂ ಒಂದು ನೆಪ ಬೇಕು. ಒಂದು ಕಡೆ ಹೋಗಬೇಡ ಅಂಥೇಳಿ ಬಾಗಿಲು ಹಾಕಿದ್ರೆ ಅದು ಹಿಂದಿನಿಂದಲೇ ಹೋಗುತ್ತೆ, ಅದು ಕೆಟ್ಟದ್ದು. ಅದರ ಹತ್ರ ಹೋಗಬೇಡ ಅಂತಂದರೆ ಅದು ಒಳ್ಳೆಯದರಂತೆ ತೋರುತ್ತೆ ಎಂದು ಹಲವು ಕಾರಣಗಳನ್ನು ಕೊಡುವುದು. ಆದರೆ ವಿಷಯ ವಸ್ತುವಿನ ಸಹವಾಸವನ್ನು ಅದಾಗಲೇ ಬಹಳ ದಿನದಿಂದ ಮಾಡ್ತಾ ಇರುತ್ತೆ. ಅದನ್ನು ಒಂದೇ ಸಲ ಬಿಟ್ಟು ಹೋಗು ಅಂತಂದರೆ ಹೋಗಿ ಬಿಡೋದಿಲ್ಲ. ಪದೇ ಪದೇ ಅದು ವಿಷಯ ವಸ್ತುವಿನ ಕಡೆಗೆ ಬರುತ್ತಾ ಇರುತ್ತೆ. ಪ್ರತಿಯೊಂದು ಸಲ ಬಂದಾಗಲೂ ಕೂಡ ಅದಕ್ಕೆ ಬುದ್ಧಿ ಹೇಳಿ ಛೀಮಾರಿ ಮಾಡಿ ಹಿಂದಕ್ಕೆ ತೆಗೆದುಕೊಂಡು ಹೋಗಿ ದೇವರ ಸನ್ನಿಧಿಯಲ್ಲಿ ಬಿಡಬೇಕು. ಅದು ಇನ್ನೂ
ಭಗವಂತನ ಆನಂದ ಆಸ್ವಾದನೆಗೆ ಒಗ್ಗಿಲ್ಲ. ಅದನ್ನ ಕ್ರಮೇಣ ಆ ಭಗವಂತನ ಆನಂದದ ಸ್ವರೂಪಕ್ಕೆ ಒಗ್ಗಿಸ್ಕೊಳ್ಬೇಕಾಗಿದೆ. ಅಲ್ಲಿಯವರೆಗೂ ನಾವು ಪದೇ ಪದೇ ಅದರ ಹಿಂದೆ ಓಡಿ ಹಿಡಿದುಕೊಂಡು ಬರ್ಬೇಕಾಗತ್ತೆ. ಹೇಗ್ ಸಾಧ್ಯ? ಅಭ್ಯಾಸ ಬಲದಿಂದ ಮಾತ್ರ ಈ ಏಕಾಗ್ರತೆ ಅನ್ನುವಂಥದ್ದು ನಮಗೆ ಸ್ವಾಧೀನವಾಗುತ್ತೆ. ಇದ್ದಕ್ಕಿದ್ದಂತೆ ಇದು ಯಾರಿಗೂ ಬರೋದಿಲ್ಲ ಅಂತಂದ್ರೆ ನಾವು ನೆಚ್ಚಗೆಡ್ಕೊಡುದು, ಜಿಗುಪ್ಸೆನೂ ಪಡಬಾರ್ದು. ಆದ್ರೆ ಅಭ್ಯಾಸವನ್ನ ನಾವು ಮುಂದುವರಿಸ್ಕೊಂಡು ಹೋಗಬೇಕು. ಹಾಗಾಗಿ ಯಾರೇ ಆಗಲಿ ಒಂದು ಸಾಧನೆಯನ್ನ ಮಾಡುವಾಗ, ಒಂದು ಉದಾಹರಣೆಗೆ ತಗೊಳ್ಬೇಕು ಅಂತಂದ್ರೆ, ಯೋಗಾಭ್ಯಾಸವನ್ನ ಸಾಧನೆ ಮಾಡುತ್ತಿರುವಂತಹ ಸಾಧಕನ ಮನಸ್ಸು ಧ್ಯಾನದ ಸ್ಥಿತಿಯಲ್ಲಿ ಯಾವುದೋ ಕಾರಣದಿಂದ ಚಂಚಲಗೊಳ್ಳಬಹುದು. ಇದು ಮನಸ್ಸಿನ ಸ್ವಭಾವ. ಅದಕ್ಕೆ ಒಂದೇ ವಿಷಯವನ್ನ ಕುರಿತು ನಿರಂತರವಾಗಿ ಆಲೋಚಿಸಲು ಆಗೋದಿಲ್ಲ. ಅದು ಯಾವಾಗಲೂ ಚಂಚಲ ಮತ್ತು ಅಸ್ಥಿರ ಸ್ವಭಾವವುಳ್ಳದ್ದು ಅಂಥೇಳಿ ಕೃಷ್ಣ ಇಲ್ಲಿ ತಿಳಿಸ್ತಾ ಇರುವಂಥದ್ದು. ಯಥೋ ನಿಶ್ಚರತಿ ಮನಶ್ಚಂಚಲ ಮಸ್ಥಿರಂ. ಅಸ್ಥಿರವೂ ಹೌದು, ಚಂಚಲವೂ ಹೌದು. ಹಾಗಾಗಿ ಧ್ಯಾನ ಮಾಡುವಾಗ ಸಾಧಕನು ಇಂದ್ರಿಯಗಳನ್ನ ಬಹುಮಟ್ಟಕ್ಕೆ ನಿಗ್ರಹಿಸಿದ್ರೂ ಕೂಡ ಮನಸ್ಸು ಮಾತ್ರ ತನ್ನ ಪೂರ್ವ ಅನುಭವಗಳ ನೆನಪುಗಳಿಂದ ವಿಚಲಿತವಾಗಿ ಇಂದ್ರಿಯ ವಿಷಯಗಳತ್ತಲೇ ಜಿಗಿಯುತ್ತೆ. ಮನಸ್ಸು ಹೀಗೆ ಅಲದಾಡುವುದಕ್ಕೆ ನಾನಾ ಕಾರಣಗಳಿರ್ಬೋದು. ಹಿಂದಿನ ನೆನಪು ಅಥವಾ ಆಕರ್ಷಿಸುವ ವಿಷಯಗಳು ಸಮೀಪದಲ್ಲಿರುವುದು, ಅಥವಾ ಆಧ್ಯಾತ್ಮಿಕ ಅನುಭವವನ್ನ ಬೇಗನೆ ಪಡೆಯಬೇಕೆಂಬ ತವಕವೂ ಕೂಡ ಇರಬಹುದು. ಪರಮಾತ್ಮನು ಇಲ್ಲಿ ಅದಕ್ಕಾಗಿಯೇ ಸ್ಪಷ್ಟವಾಗಿ ಹೇಳ್ತಾನೆ, ಯಾವ ಕಾರಣದಿಂದಲಾದ್ರೂ ಮನಸ್ಸು ಚಂಚಲವಾಗಿ ಹೊರಗೆ ಓಡಬೇಕು ಅಂತಂದ್ರೆ ಸಾಧಕನು ನಿರಾಶನಾಗಬೇಕಾಗಿಲ್ಲ. ಬದಲಿಗೆ ಅವನು ತಿಳ್ಕೊಳ್ಬೇಕು, ಮನಸ್ಸಿನ ಸ್ವಭಾವವೇ ಅಲ್ದಾಡುವಂಥದ್ದು. ಆದ್ರೆ ಧ್ಯಾನ ಮಾಡುವುದೇ ಈ ಅಲೆದಾಡುವ ಮನಸ್ಸನ್ನ ತಡೆ ಹಿಡಿಯೋದಕ್ಕೆ. ಹೀಗೆ ಹೊರಗೆ ಓಡುವಂತಹ ಮನಸ್ಸನ್ನ ತನ್ನ ಪ್ರಯತ್ನದ ಮೂಲಕ ಹಿಂದಕ್ಕೆ ಎಳೆದು ಆತ್ಮನಲ್ಲಿಯೇ ನಿಲ್ಲಿಸಿಕೊಳ್ಳಬೇಕೆಂದು ಕೃಷ್ಣ ತಿಳಿಸ್ತಾನೆ. ಒಂದು ಸಲ ಅದನ್ನು ಹಿಂತೆಗೆದುಕೊಂಡು ಬಂದರೂ ಕೂಡ ಅದು ಮತ್ತೆ ತನಗಿಷ್ಟವಾದ ವಿಷಯದತ್ತಲೇ ಹರಿಯುತ್ತೆ ಅಲ್ವಾ. ನಾವು ಧ್ಯಾನ ಮಾಡ್ತೀವಿ ಅಂಥೇಳಿ ಏಕಾಗ್ರ ಚಿತ್ತರಾಗಿ ಕೂತ್ಕೊಳ್ತೀವಿ ಅಂತೇಳಿ ಹೋಗಿ ಕೂತ್ರೆ ಮನಸ್ಸು ಮಾತ್ರ ಬೇರೆ ಯಾವುದೋ ಆ ಯೋಚನೆ ಈ ಯೋಚನೆ ಎಲ್ಲ ಯೋಚನೆಗಳಲ್ಲೂ ಮುಳುಗೋಗ್ಬಿಡುತ್ತೆ. ಆದರೂ ನಾವು ಮತ್ತೆ ಬಿಡಬಾರ್ದು. ಅದು ಮನಸ್ಸು ಆಲೋಚನೆಗಳ ಸರಮಾಲೆ. ಹೌದು, ಒಂದು ಸ್ವಲ್ಪ ಹೊತ್ತು ನಾವು ಅದು ಇದು ಯೋಚನೆಗಳನ್ನು ಮಾಡಿಬಿಡ್ಬೇಕು. ಅದೆಲ್ಲ ಯೋಚನೆಗಳು ಮಾಡಿದ್ಮೇಲೆ ಮತ್ತೆ ಮನಸ್ಸು ಖಾಲಿಯಾಗುತ್ತೆ. ಅದೇ ಆ ಖಾಲಿಯಾದ ಮನಸ್ಸೇ ಸ್ಥಿರವಾದ ಮತ್ತು ಚಲನೆ ಇಲ್ಲದ ಮನಸ್ಸು. ಅದು ಧ್ಯಾನದ ಮೂಲಕ ಮಾತ್ರ ಸಾಧ್ಯ. ಹಾಗಾಗಿ ಧ್ಯಾನದಲ್ಲಿ ಬಳಸುವ ತಂತ್ರ ಅಂತಂದ್ರೆ ಅದು ಇಂದ್ರಿಯ ವಿಷಯಗಳಿಂದ ಮನಸ್ಸನ್ನ ಹಿಂತೆಗೆದುಕೊಂಡು ಮೇಲೆ ಧ್ಯಾನಿಯು ಅದೇ ಮನಸ್ಸನ್ನ ಕೂಡಲೇ ಆತ್ಮಧ್ಯಾನದಲ್ಲಿ ನೆಲೆಸುವಂತೆ ಪ್ರಯತ್ನ ಮಾಡಬೇಕು. ಅಂದ್ರೆ ಮನಸ್ಸು ಅಲ್ಲೇ ಸ್ಥಿರವಾಗಿ ನಿಲ್ಲುತ್ತೆ. ಹಾಗೆ ಸ್ಥಿರವಾಗಿ ನಿಲ್ಲಿಸ್ಕೊಂಡಿರುವಂತಹ ಮನಸ್ಸು ಹೇಗೆ ಇರುತ್ತೆ ಅನ್ನುವಂಥದ್ದನ್ನ ಮುಂದಿನ ಶ್ಲೋಕದಲ್ಲಿ ಕೃಷ್ಣ ವಿವರಿಸ್ತಾನೆ. ಇಂದಿನ ಶ್ಲೋಕಕ್ಕೆ ಮುದ್ದುರಾಮ ಏನ್ ಹೇಳ್ತಾನೆ ಗಮನಿಸೋಣ ಬನ್ನಿ. ಯಾವುದಿಚ್ಛೆಗೆ ಒಲಿದು ದಮ್ಮಯ್ಯ ಎನ್ನುವುದೋ, ಯಾವುದಿಚ್ಛೆಗೆ ಒಲಿದು ದಮ್ಮಯ್ಯ ಎನ್ನುವುದೋ, ಭಂಡ ತನಕದು ಬಂಟ ದಾತಾರನಲ್ಲ, ಪಡುಗ ಬಳಿ ಇದೆ ಎಂದು ಉಗುಳಿದರೆ ರೇಜಿಗೆಯೋ, ಪಡುಗ ಬಳಿ ಇದೆ ಎಂದು ಉಗುಳಿದರೆ ರೇಜಿಗೆಯೋ, ಮೋದ ಸಂಯಮದಿಂದ ಮುದ್ದುರಾಮ, ಮೋದ ಸಂಯಮದಿಂದ ಮುದ್ದುರಾಮ. ನಮ್ಮ ಇಚ್ಛೆಗೆ ಯಾವುದು ಒಲಿಯುತ್ತೋ ಅದನ್ನ ನಾವು ದಮ್ಮಯ್ಯ ಅಂಥೇಳಿ ನಾವು ತಗೊಳ್ಳೋದಕ್ಕಿಂತ ಎಲ್ಲ ಮನಸ್ಸುಗಳನ್ನ, ಅಂದರೆ ಯಾವುದೋ ಒಂದು ವಸ್ತುವನ್ನು ನಾನು ಪಡಿಬೇಕು ಅಂತೇಳಿ ದಮ್ಮಯ್ಯ ದತ್ತಯ್ಯ ನಾನು ಹೇಗಾರು ಪಡಿಲೇಬೇಕು ಅನ್ನೋಂಥ ವ್ಯರ್ಥ ಪ್ರಯತ್ನ ಮಾಡೋದಕ್ಕಿಂತ ಸಂಯಮದಿಂದ ಇದ್ದರೆ ಆ ವಸ್ತು ನಿನ್ಪಾಡಿಗೆ ಅದು ಬಂದೇ ಬರುತ್ತೆ. ಆದರೆ ನಾವು ತಾಳ್ಮೆಗೆಟ್ಟು ಅದು ಬೇಕೇ ಬೇಕು ಅಂತೇಳಿ ಹೋದಷ್ಟು ಅಲ್ಲಿ ಕಷ್ಟವನ್ನೇ ಎದುರಿಸ್ಬೇಕಾಗತ್ತೆ.
ಹಾಗಾಗಿ ನೀನು ಸಂಯಮದಿಂದ ಇದ್ದಿದ್ದೇ ಆದಲ್ಲಿ ನಿನಗೆ ಬೇಕಾಗಿರುವಂಥ ವಸ್ತುಗಳು ನಿನಗೆ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಅಂಶಗಳನ್ನು ಇಲ್ಲಿ ಮುದ್ದುರಾಮನು ಕೂಡ ತಿಳಿಸ್ತಾ ಇದ್ದಾನೆ. ಹಾಗಾಗಿ ಸಂಯಮದ ಬದುಕನ್ನು ನಾವು ರೂಢಿಸಿಕೊಳ್ಳುತ್ತಾ ಮನಸ್ಸನ್ನು ಭಗವಂತನೆಡೆಗೆ ಸಾಗಿಸ್ಲಿ ಅನ್ನುವಂಥದ್ದೇ ಕೃಷ್ಣನ ಮಾತು. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.